ಎಲ್ಲರಿಗೂ ನಮಸ್ಕಾರ. ಡೇ 9 ಆಫ್ ನವರಾತ್ರಿ ಸೀರೀಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಕೊನೆಯ ದಿನ ಆಗಿರುತ್ತೆ. ಪಿಂಕ್ ಕಲರ್ ಔಟ್ಫಿಟ್ ಅಂಡ್ ಸಿದ್ಧದಾರ್ಥಿ ದೇವಿ. ಅರ್ಧನಾರೀಶ್ವರ ಹೆಂಗೆ ಫಾರ್ಮ್ ಆದ ಅಂದರೆ, ಲಾರ್ಡ್ ಶಿವ ಬಂದ್ಬಿಟ್ಟು ಮೆಡಿಟೇಷನ್ ಮಾಡೋಕ್ಕೆ ಕೂತ್ಕೊಳ್ತಾನೆ ಸಾವಿರಾರು ವರ್ಷಗಳ ತನಕ. ಯಾರ ಮೇಲೆ ಅಂದರೆ ಆದಿಶಕ್ತಿಗೋಸ್ಕರ. ಆವಾಗ ಆದಿಶಕ್ತಿ ಬಂದ್ಬಿಟ್ಟು ಅವಳ ರುದ್ರಾಕ್ಷಿ ಮಾಲೆಯಿಂದ ಸಿದ್ಧದಾರ್ಥಿ ದೇವಿನ ಉತ್ಪಾದನೆ ಮಾಡ್ತಾರೆ. ಸಿದ್ಧದಾರ್ಥಿ ದೇವಿ ಬಂದ್ಬಿಟ್ಟು ಅಷ್ಟಶಕ್ತಿ ಮತ್ತು ನವನಿಧಿ ಎಲ್ಲ ಶಿವನಿಗೆ ಸಿಗಲಿ ಅಂತ ಆಶೀರ್ವಾದ ಮಾಡಿಬಿಟ್ಟು, ಹಾಗೆ ಆದಿಶಕ್ತಿ ಬಂದ್ಬಿಟ್ಟು ಬ್ರಹ್ಮನಿಗೂ ಕೂಡ ಆಶೀರ್ವಾದ ಮಾಡ್ತಾಳೆ, ಏನಾದರೂ ಕ್ರಿಯೇಟ್ ಮಾಡ್ಬೋದು ಅಂತ. ಆವಾಗ ಬ್ರಹ್ಮ ಬಂದ್ಬಿಟ್ಟು ಸಮುದ್ರ, ರಿವರ್, ಮೌಂಟೇನ್ಸ್ ಎಲ್ಲ ಕ್ರಿಯೇಟ್ ಮಾಡಿಬಿಟ್ಟು ಪುರುಷ ಜಾತಿಯನ್ನು ಕೂಡ ಕ್ರಿಯೇಟ್ ಮಾಡ್ತಾನೆ. ಇದೆಲ್ಲ ಕ್ರಿಯೇಟ್ ಮಾಡಿದಾಗ ಅವನಿಗೆ ಸಾಕಾಗ್ಬಿಡುತ್ತೆ, ಅಷ್ಟೇ ಕ್ರಿಯೇಟ್ ಮಾಡೋಕ್ಕಾಗೋದು. ಅವಾಗ ಅರ್ಧನಾರೀಶ್ವರ ಹೇಳ್ತಾನೆ, ಇದು ಇನ್ಕಂಪ್ಲೀಟ್, ನೀನು ಸ್ತ್ರೀನ ಕ್ರಿಯೇಟ್ ಮಾಡಿಲ್ಲ ಅಂದಮೇಲೆ ಸ್ತ್ರೀ ಇಲ್ಲದೆ ಪುರುಷ ಏನೂ ಅಲ್ಲ ಅಂತ. ಆವಾಗ ಬ್ರಹ್ಮ ಸ್ತ್ರೀನ ಕ್ರಿಯೇಟ್ ಮಾಡ್ತಾನೆ. ಅಲ್ಲಿಂದ ಸಾವಿರಾರು ವರ್ಷಗಳವರೆಗೂ ಜೀವರಾಶಿಗಳು ಉಳಿತವೆ. ಇದರಿಂದ ನಾವೇನು ಕಲಿಬೇಕು ಅಂದರೆ, ಯಾವಾಗಲೂ ಕಲಿತಾ ಇರಬೇಕು, ಲರ್ನಿಂಗ್ ಮಾಡ್ತಾ ಇರಬೇಕು. ಆ್ಯಂಡ್ ಯಾವಾಗಲೂ ಏನೇ ಕೇಳಬೇಕು ಅಂದರೂ ಎಕ್ಸೈಟೆಡ್ ಆಗಿರಬೇಕು. ನೆವರ್ ಸ್ಟಾಪ್ ಲರ್ನಿಂಗ್, ಆಲ್ವೇಸ್ ಬಿ ಸೂಪರ್ ಕ್ಯೂರಿಯಸ್, ಜಸ್ಟ್ ಲೈಕ್ ಲಾರ್ಡ್ ಬ್ರಹ್ಮ ವಾಸ್. ಥ್ಯಾಂಕ್ ಯು. ಓಂ ನಮೋ ದುರ್ಗಾಯೇ ನಮಃ.